ಜಾತಿ ಜನಗಣತಿಯ ಜಟಾಪತಿ ಒಂದು ಕಡೆ ಅಲ್ಲ ಆದ್ರೆ ಜನಿವಾರದ ಒಂದು ಗಲಾಟೆಯೂ ಕೂಡ ಈಗ ಶುರುವಾಗಿದೆ ನೋಡಿ. ಹಿಜಾಬ್ ಓಕೆ, ಜನಿವಾರದ ಬಗ್ಗೆ ಯಾಕಿಷ್ಟು ಅನುಮಾನ? ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗೆ ನ್ಯಾಯ ಸಿಗುತ್ತಾ? ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಭುಗಿಲೆತ್ತಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಜನರು. ಇಂದು ಬ್ರಾಹ್ಮಣ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದೆ. ಜನಿವಾರ ವಿವಾದಕ್ಕೆ ತೇಪೆ ಹಚ್ಚಲು ಸರ್ಕಾರ ಕಸರತ್ತನ್ನು ಮಾಡ್ತಾ ಇದೆ. ಯಾರಿಗೆ ಎಕ್ಸಾಮ್ ಬರೀಲಿಕ್ಕೆ ಆಗಿಲ್ಲ ಆ ವಿದ್ಯಾರ್ಥಿಗೆ ಜನಿವಾರದ ಕಾರಣದಿಂದ ಆತ ಎಕ್ಸಾಮ್ ಬರಲಿಲ್ಲ, ಆತನಿಗೆ ಮರುಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಆದ್ರೆ ಇದು ಯಾಕೆ ಮಾಡಬೇಕಾಗಿತ್ತು ಅನ್ನೋದು, ಜನಿವಾರ ವಿಚಾರ ಇಟ್ಕೊಂಡು ನೀವು ಆತನಿಗೆ ಯಾಕೆ ಎಕ್ಸಾಮ್ ಬರೀಲಿಕ್ಕೆ ಬಿಡ್ಲಿಲ್ಲ? ಹಿಜಾಬ್ ಹಾಕಿ ಎಕ್ಸಾಮ್ ಬರೀಲಿಕ್ಕೆ ಬಿಡ್ತೀರಿ, ಜನಿವಾರ ಹಾಕ್ಲಿ ಎಕ್ಸಾಮ್ ಬರೀಲಿಕ್ಕೆ ಯಾಕೆ ಬಿಡ್ಲಿಲ್ಲ? ಮತ್ತೆ ಆತನ ಇನ್ನೊಂದು ಪ್ರಕರಣ ಶಿವಮೊಗ್ಗದಲ್ಲಿ ಜನಿವಾರ ಹಾಕಿದ್ದಾರೆ, ಆ ಜನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಹಾಲ್ ಒಳಗೆ ಕಳಿಸಿದ್ರಿ. ಇದೆಲ್ಲವೂ ಈಗ ಜನರನ್ನ ಕೆರಳಿಸಿದೆ. ಅದೊಂದು ಕಾಲ ಇತ್ತು, ನಮ್ಮ ದೇಶದಲ್ಲಿ ತುಗುಲಕ್ ಅನ್ನೋ ಮೂರ್ಖ ಅರಸ ಆಳ್ವಿಕೆ ಮಾಡ್ತಾ ಇದ್ದ. ಈಗೊಂದು ಕಾಲ ಬಂದಿದೆ, ತುಗುಲಕ್ ರೀತಿಯ ಅಧಿಕಾರಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಜೀವನವನ್ನೇ ಬರ್ಬಾದ್ ಮಾಡಲು ಯತ್ನಿಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಎಕ್ಸಾಮ್ಗೆ ಜನಿವಾರ ಹಾಕಿದ್ರೆ ತಪ್ಪು, ಅಯ್ಯಪ್ಪ ಮಾಲೆ ಹಾಕಿದ್ರೂ ತಪ್ಪು, ತಾಳಿ ಹಾಕೊಂಡು ಬಂದ್ರೆ ಅದೂ ತಪ್ಪು, ಹಣೆಬೊಟ್ಟು ಇಟ್ಕೊಂಡು ಬಂದ್ರೂ ತಪ್ಪು. ಆದ್ರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಬುರ್ಕಾ ಹಾಕಿದ್ರೂ ಓಕೆ, ಹಿಜಾಬ್ ಧರಿಸಿದ್ರೂ ಓಕೆ, ಟಕಿಯಾ ಅನ್ನೋ ಟೋಪಿ ಧರಿಸಿ ಬಂದ್ರೆ ಡಬಲ್ ಓಕೆ. ಪರೀಕ್ಷೆಗೆ ಜನಿವಾರ ಧರಿಸಿ ಬರಬಾರದಂತೆ. ತುಗ್ಲಕ್ ರೂಲ್ಸ್ಗೆ ವಿದ್ಯಾರ್ಥಿ ಲೈಫೇ ಬರ್ಬಾದ್. ಪಿಯುಸಿ ಪರೀಕ್ಷೆ ಬೆನ್ನಲ್ಲೇ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ರಾಜ್ಯಾದ್ಯಂತ ಏಪ್ರಿಲ್ 15, 16, 17ರಂದು ಸಿಇಟಿ ಪರೀಕ್ಷೆ ನಡೆದಿದೆ. ಕೊನೆಯ ದಿನವಾದ ಮೊನ್ನೆ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಪರೀಕ್ಷಾರ್ಥಿಗಳ ತಪಾಸಣೆ ವೇಳೆ ಜನಿವಾರ ತೆಗೆದುಹಾಕುವಂತೆ ಸೂಚಿಸಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಬೀದರ್ನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬ ಜನಿವಾರ ತೆಗೆಯುವುದಕ್ಕೆ ಒಪ್ಪದೆ ಗಣಿತ ಪರೀಕ್ಷೆಯಿಂದ ಹೊರಗುಳಿದಿದ್ದಾನೆ. ಇದರಿಂದ ಆತನ ಎಂಜಿನಿಯರಿಂಗ್ ಭವಿಷ್ಯ ಅತಂತ್ರಗೊಂಡಿದೆ. ಜನಿವಾರಕ್ಕೋಸ್ಕರ ಒಂದು ಮ್ಯಾಥ್ಸ್ ಎಕ್ಸಾಮ್ ಬರೀಲಿಕ್ಕೆ ಕೊಟ್ಟಿಲ್ರಿ ಸರ್. ನಮ್ದು ಫುಲ್ ಬ್ರಾಹ್ಮಣ್ ಸಮಾಜಿಗೆ ಏನಿದೆ ಒಂದ್ ಜನಿವಾರ ಕಡೆ ಬರ್ಗುಡ್ಸಲ್ಲ ಅಂದ್ರೆ ಏನ್ರಿ ಸರ್ ಇದು? ನಾನು ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಫುಲ್ ಕಟ್ ಮಾಡ್ಲಿಕ್ಕೆ ಬರಲ್ಲ, ತೆಕ್ಕೊಂಡ್ ಬರ್ಲಿಕ್ಕೆ ಬರಲ್ಲ, ಇದಕ್ಕೆ ಚೆಕ್ ಮಾಡ್ರಿ ಅಂತಂದ್ರೆ ಅವ್ರು ಕೇಳಿಲ್ಲ ಸರ್. ಒಂದ್ ಫುಲ್ ಪ್ರಿಪರೇಷನ್ಸ್ ಎಲ್ಲ 2 ವರ್ಷ ಮಾಡಿದ್ ವೇಸ್ಟ್ ಆಯ್ತು ಸರ್. ಇದು ಅವ್ರದ್ದು ಇದು ಮಾಡಿದ ಕಡೆ 16th ಡೇಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಆಗ ನಾರ್ಮಲ್ ಚೆಕಿಂಗ್ ಮಾಡಿಬಿಟ್ರಿ ಸರ್. ಆಗ್ನು ಸೇಮ್ ಟಿ ಶರ್ಟ್ ಜನಿವಾರ ಎಲ್ಲ ಇತ್ರಿ ಸರ್, ಆಗ್ಬಿಟ್ರು. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ದಿವಸಿಗೆ ನೋಡಿ ಹಿಂಗ್ ಕಟ್ ಮಾಡ್ಕೊಂಡ್ ಬಾ ಅಂತಾರಂದ್ರೆ ಹೆಂಗ್ರಿ ಸರ್? ಸರ್ಕಾರದ ವಿರುದ್ಧ ಸಿಡಿದಿದ್ದ ಕೇಸರಿ ಸೇನೆ. ಕಠಿಣ ಕ್ರಮ ಕೈಗೊಳ್ಳುತ್ತಂತೆ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದಲ್ಲಿರುವಂತ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡದಂತ ಅವಮಾನ. ಸಿದ್ದರಾಮಯ್ಯನಲ್ಲ, ಕ್ಯಾಬಿನೆಟ್ ಅಲ್ಲಿರುವಂತ ಮಂತ್ರಿಗಳು, ಬ್ರಾಹ್ಮಣ ಮಂತ್ರಿಗಳು, ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರು ಮಾಡಿಲ್ಲ. ಹಿಂದೂ ಸಂಪ್ರದಾಯ ಪ್ರಕಾರ ಕ್ಷತ್ರಿಗಳೆಲ್ಲರಿಗೂ ಜನಿವಾರನ ಹಾಕುವಂತದ್ದು, ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಜನಿವಾರಗಳು ಹಾಕುವಂತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇವತ್ತು ಹಿಂದೂ ಸಂಪ್ರದಾಯವನ್ನೇ ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಅನ್ನಂಥದ್ದು ಎಲ್ಲರ ಪರವಾಗಿ ಕೂಡ ಇರಬೇಕಾಗುತ್ತೆ. ಅಲ್ಲಿ ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಜೈನರಾಗಿರ್ಬೋದು, ಬುದ್ಧರಾಗಿರ್ಬೋದು, ಎಲ್ಲರ ಪರವಾಗಿ ಇರಬೇಕಾಗ್ತದೆ. ಇತ್ತೀಚೆಗೆ ನೋಡ್ತಾ ಇದ್ರೆ ಅವ್ರು ಏನಿದೆ ಅವ್ರ ಮಿತಿ ಮೀರ್ತಾ ಇದೆ. ಸಿದ್ದರಾಮಯ್ಯನವರಂತ 1000 ಜನ ಬಂದ್ರು, ಕಾಂಗ್ರೆಸ್ ಪಾರ್ಟಿ ಈಗೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸರ್ವನಾಶವಾಗುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿಗೆ ಏನು ಎಚ್ಚರಿಕೆ ಕೊಟ್ಟಿದ್ರು, ಕಾಂಗ್ರೆಸ್ ಪಾರ್ಟಿ ಹಾಗೆ ಸರ್ವನಾಶವಾಗಿ ಇನ್ನೊಮ್ಮೆ ಹುಟ್ಟಿ ಬಂದರೂ ಕೂಡ ಈ ನಾಡಿನಲ್ಲಿ ಈ ತರದ ಸಾಮರಸ್ಯವನ್ನು ಕದರುವಂತ ಸಾಧ್ಯತೆ ಇಲ್ಲವೇ ಇಲ್ಲ. ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡಲು ವ್ಯವಸ್ಥೆ. ವಿದ್ಯಾರ್ಥಿಗೆ ಮ್ಯಾಥ್ಸ್ ಪರೀಕ್ಷೆ ಬರೆದಿಲ್ದಿರೋದ್ರಿಂದ ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂತದ್ದಕ್ಕೆ ಇರುವಂತ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ. ಆದ್ರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂತದ್ದು ಸಾಬೀತಾದ್ರೆ, ಅಂದ್ರೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಕೊಟ್ಟಾದ್ಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗೆ ನಾವು ಅನ್ಯಾಯ ಆಗೋದಕ್ಕೆ ಬಿಡಬಾರದು. ತಕ್ಷಣ ನೀವು ಡಿಸಿ ಇಂದ ವರದಿ ತರಿಸ್ಕೊಂಡು ನಮ್ಮ ಬೋರ್ಡ್ ಅಲ್ಲಿ ಪ್ಲೇಸ್ ಮಾಡಿ ಆ ವಿದ್ಯಾರ್ಥಿಗೆ ಯಾವ ರೀತಿ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಡಿಸಿ ವರದಿ ವೇಟ್ ಮಾಡ್ತಾ ಇದ್ದೀವಿ. ಮಾಧ್ಯಮದ ಮೂಲಕ ನಾವೇನ್ ನೋಡ್ತಾ ಇದೀವಿ,
ಈ ತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ. ಆ ತರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ಹೇಳ್ತಕ್ಕಂಥದ್ದು ಮಾಡ್ತೀನಿ. ಯಾಕಂದ್ರೆ ದಿಸ್ ಇಸ್ ನಾಟ್ ಅಲೌಡ್. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸಚಿವರು. ರಿಪಬ್ಲಿಕ್ ಕನ್ನಡಕ್ಕೆ ವಿದ್ಯಾರ್ಥಿ ಪೋಷಕರು ಧನ್ಯವಾದ. ಇನ್ನು ಉದ್ದಟತನದ ಅಧಿಕಾರಿಗಳು ಮಾಡಿದ ಎಡವಟ್ಟನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿದ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಡಿಸಿ ಶಿಲ್ಪಾ ಶರ್ಮಾಗೆ ಘಟನೆ ಬಗ್ಗೆ ವಿಸ್ತೃತ ತನಿಖೆ ವರದಿ ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ. ಅತ್ತ ರಿಪಬ್ಲಿಕ್ ಕನ್ನಡ ವಿದ್ಯಾರ್ಥಿ ಪರ ನಿಂತಿದ್ದಕ್ಕೆ ಪೋಷಕರು ಧನ್ಯವಾದ ತಿಳಿಸಿದರು. ನಿಮಗೆಲ್ಲ ನಿಮ್ ಕನ್ನಡ ರಿಪಬ್ಲಿಕ್ ಅವರಿಗೆ ಬಹಳ ಧನ್ಯವಾದ ರೀ. ನಿಮ್ಲಿಂದೆ ನಮಗ ನ್ಯಾಯ ಸಿಕ್ಕಂಗ ಆಯ್ತು. ಈಗ ಅವ್ರು ರಿಸಲ್ಟ್ ಕೊಡ್ತಾ ಅಂದಾರ. ನಮಗ ಅದ್ರ ಸಲುವಾಗಿ ನಿಮ್ದು ಧನ್ಯವಾದಗಳು ಅಂತ ಹೇಳ್ತೇವ್ರಿ ಸರ್. ಮುಂಜಾತ್ ಹಿಡಿದು ನಮ್ ಸರಿ ನಿಂತು ನೀವು ಬಹಳ ಹೋರಾಟ ಮಾಡಿರಿ. ಅದಕ್ಕೆ ಬಹಳ ಧನ್ಯವಾದಗಳು ಸರ್. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಬೇಕು ಅನ್ನೋ ನಿಯಮವೇ ಇಲ್ಲ. ಆದರೆ ಅದ್ಯಾವೂನು ಅಧಿಕಾರಿಯ ಮೂರ್ಖತನದಿಂದ ಇಷ್ಟು ದೊಡ್ಡ ಅನಾಹುತ ಸೃಷ್ಟಿಯಾಗಿದೆ. ಆದ್ದರಿಂದ ಆತನ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕಿದೆ. ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿಯ ಜಟಾಪತಿ ಒಂದು ಕಡೆಯಲ್ಲಾದ್ರೆ ಜನಿವಾರದ ಒಂದು ಗಲಾಟೆಯೂ ಕೂಡ ಈಗ ಶುರುವಾಗಿದೆ ನೋಡಿ. ಹಿಜಾಬುವಕ್ಕೆ ಜನಿವಾರದ ಬಗ್ಗೆ ಯಾಕಿಷ್ಟು ಅನುಮಾನ? ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗೆ ನ್ಯಾಯ ಸಿಗುತ್ತಾ? ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಭುಗಿಲೆದ್ದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಜನರು. ಇಂದು ಬ್ರಾಹ್ಮಣ ಸಮುದಾಯ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದೆ. ಜನಿವಾರ ವಿವಾದಕ್ಕೆ ತೇಪೆ ಹಚ್ಚಲು ಸರ್ಕಾರ ಕಸರತ್ತನ್ನು ಮಾಡ್ತಾ ಇದೆ. ಯಾರಿಗೆ ಎಕ್ಸಾಮ್ ಬರೀಲಿಕ್ಕೆ ಆಗಿಲ್ಲ ಆ ವಿದ್ಯಾರ್ಥಿಗೆ ಜನಿವಾರದ ಕಾರಣದಿಂದ ಆತ ಎಕ್ಸಾಮ್ ಬರಲಿಲ್ಲ, ಆತನಿಗೆ ಮರುಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಆದ್ರೆ ಇದು ಯಾಕೆ ಮಾಡಬೇಕಾಗಿತ್ತು ಅನ್ನೋದು, ಜನಿವಾರ ವಿಚಾರ ಇಟ್ಕೊಂಡು ನೀವು ಆತನಿಗೆ ಯಾಕೆ ಎಕ್ಸಾಮ್ ಬರೀಲಿಕ್ಕೆ ಬಿಡ್ಲಿಲ್ಲ? ಹಿಜಾಬ್ ಹಾಕಿ ಎಕ್ಸಾಮ್ ಬರೀಲಿಕ್ಕೆ ಬಿಡ್ತೀರಿ, ಜನಿವಾರ ಹಾಕ್ಲಿ ಎಕ್ಸಾಮ್ ಬರೀಲಿಕ್ಕೆ ಯಾಕೆ ಬಿಡ್ಲಿಲ್ಲ? ಮತ್ತೆ ಆತನ ಇನ್ನೊಂದು ಪ್ರಕರಣ, ಶಿವಮೊಗ್ಗದಲ್ಲಿ ಜನಿವಾರ ಹಾಕಿದ್ದಾರೆ, ಆ ಜನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಹಾಲ್ ಒಳಗೆ ಕಳಿಸಿದ್ರಿ. ಇದೆಲ್ಲವೂ ಈಗ ಜನರನ್ನ ಕೆರಳಿಸಿದೆ. ಅದೊಂದು ಕಾಲ ಇತ್ತು, ನಮ್ಮ ದೇಶದಲ್ಲಿ ತುಗುಲಕ್ ಅನ್ನೋ ಮೂರ್ಖ ಅರಸ ಆಳ್ವಿಕೆ ಮಾಡ್ತಾ ಇದ್ದ. ಈಗೊಂದು ಕಾಲ ಬಂದಿದೆ, ತುಗುಲಕ್ ರೀತಿಯ ಅಧಿಕಾರಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಜೀವನವನ್ನೇ ಬರ್ಬಾದ್ ಮಾಡಲು ಯತ್ನಿಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಎಕ್ಸಾಮ್ಗೆ ಜನಿವಾರ ಹಾಕಿದ್ರೆ ತಪ್ಪು, ಅಯ್ಯಪ್ಪ ಮಾಲೆ ಹಾಕಿದ್ರೂ ತಪ್ಪು, ತಾಳಿ ಹಾಕೊಂಡು ಬಂದ್ರೆ ಅದೂ ತಪ್ಪು, ಹಣೆಬೊಟ್ಟು ಇಟ್ಕೊಂಡು ಬಂದ್ರೂ ತಪ್ಪು. ಆದ್ರೆ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಬುರ್ಕಾ ಹಾಕಿದ್ರೂ ಓಕೆ, ಹಿಜಾಬ್ ಧರಿಸಿದ್ರೂ ಓಕೆ.